ಮುಲ್ಲಾನಿಗೂ ನೀಟ್ ಎಕ್ಸಾಮ್ಗೂ ಏನ್ ಸಂಬಂಧ? ಎದೆ ಸೀಳಿದ್ರೆ 3 ಅಕ್ಷರ ಬರಲ್ಲ. ಆತ ಬಂದು ನೀಟ್ ವಿರುದ್ಧ ಹೋರಾಟ ಅಂತೆ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡ್ಬೇಕಂತೆ, ಮೋದಿ ಹಠಾವಂತೆ. ಸಿಟಿ ರವಿ ಅವರೇ, ಎದೆ ಸೀಳಿದ್ರೆ 2 ಅಕ್ಷರ ಇಲ್ಲದೆ ಹೋದ್ರೂ ಪರವಾಗಿಲ್ಲ, ಆದ್ರೆ ಎದೆ ಸೀಳಿದ್ರೆ 2 ಬಗೆಯುವ ಮನಸ್ಸಿರಬಾರ್ದು, ರಾಜಕೀಯದಲ್ಲೂ ಜೀವನದಲ್ಲೂ. ನಿಮ್ಮನ್ನ ಜನ ವಿರೋಧ ಪಕ್ಷದಲ್ಲಿ ಕುಣಿಸಿದ್ದು ಆಡಳಿತ ಪಕ್ಷದ ಅನೈತಿಕ ಅಕ್ರಮಗಳ ಬಗ್ಗೆ ಸಿಟಿ ಸ್ಕ್ಯಾನ್ ಮಾಡ್ರಿ ಸಿಟಿ ರವಿಯವರೇ ಅಂತ. ಆದ್ರೆ ನೀವು MRI ಸ್ಕ್ಯಾನ್ ಮಾಡ್ಕೊಂಡು ಓಡಾಡ್ತಾ ಇರೋದು ಧರ್ಮಗಳ ಮಧ್ಯೆ ವಿಷ ಬೀಜವನ್ನು ಬಿತ್ತಿ ಅಧರ್ಮದ ರಾಜಕೀಯ ಮಾಡಿ. ನೀವು ಮಾಡಬೇಕಾಗಿದ್ದು ರಾಜ್ಯದಲ್ಲಿ ಹಲವು ಕಡೆ ನಡೀತಾ ಇರೋ ರೈತರ ಹೋರಾಟದಲ್ಲಿ ಪಾಲ್ಗೊಂಡು ಸಿಟಿ ಹೊಡೆಯೋ ಕೆಲಸನ. ಆದ್ರೆ ನೀವು ಮಾಡಿದ್ದು ಕೋಮು ಗಲಭೆಯ ಸಿಟಿ ಒಡೆದು ಜನಗಳನ್ನ ದಾರಿ ತಪ್ಪಿಸೋ ಕೆಲಸ. ಚಿಕ್ಕಮಂಗ್ಳೂರ್ ಜನ ನಿಮಗೆ ಅಧಿಕಾರವನ್ನ ಕೊಟ್ಟಿದ್ದು ಸಿಟಿ ರವಿಯವರೇ, ಚಿಕ್ಕಮಂಗ್ಳೂರ್ ಸಿಟಿನ ಸಿಟಿ ರೌಂಡ್ಸ್ ಮಾಡಿ ಅಂತ. ಆದ್ರೆ ನೀವು ಮಾಡಿದ್ದು ಶಿವಾಜಿನಗರ, ಆಜಾದ್ ನಗರ, RT ನಗರದ ಸಿಟಿ ರೌಂಡ್ಸ್ ನ. ಚಿಕ್ಕಮಂಗ್ಳೂರ್ ಸಿಟಿನ ನೀವು ಕೈ ಬಿಟ್ಟ ಮೇಲೆ ಹೊರ ರಾಜ್ಯದ ಜನ ಬಂದು ಚಿಕ್ಕಮಂಗ್ಳೂರ್ ಸಿಟಿನ, ಆ ಸುಂದರವಾದ ಊರನ್ನ ಕಾಂಕ್ರೀಟ್ ಕಾಡ್ ಮಾಡಕೊಟ್ಟಿದ್ದಾರೆ. ಈ ಮುಂಚೆ ಕಾಂಗ್ರೆಸ್ ಪಕ್ಷ ತಕ್ಕಮಟ್ಟಿಗೆ ಚೆನ್ನಾಗೇ ಇತ್ತು, ಆದ್ರೆ ಅವ್ರು ಯಾವಾಗ ಒಂದು ಧರ್ಮಕ್ಕೆ ಅಂಟ್ಕೊಂಡ್ರು ಜನ ರೊಚ್ಚಿಗೆದ್ದು ಬಿಜೆಪಿ ಪಕ್ಷಕ್ಕೆ ಮತ ಹಾಕಿದ್ರು. ಈಗ ಮತ್ತೆ ನೀವು ಅದೇ ಕೆಲಸ ಮಾಡಕೊಟ್ಟಿದ್ದೀರಾ. ಮುಂದೆ ಜನ ನಿಮ್ಗೂ ಅದೇ ಪಾಠ ಮಾಡ್ತಾರೆ. ನೀವು ಮೋದಿಯವರ ಸಾಧನೆ ಬಗ್ಗೆ ಮಾತಾಡಿ, ಮೋದಿಯವರ ಯೋಜನೆಗಳನ್ನ ಜನಸಾಮಾನ್ಯರಿಗೆ ತಲುಪಿಸೋದ್ರ ಬಗ್ಗೆ ಮಾತಾಡಿ. ನೀವು ನಮ್ಮ ಧರ್ಮದ ಬಗ್ಗೆ ಮಾತಾಡಿ, ನೀವು ಸನಾತನ ಧರ್ಮದ ಬಗ್ಗೆ ಮಾತಾಡಿ. ಇನ್ನೊಬ್ರು ಧರ್ಮದ ವಿಷಯ ನಮ್ಗೆ ಯಾಕ್ರಿ? ಕಾನೂನಾತ್ಮಕವಾಗಿ ಯಾವುದೇ ಧರ್ಮದವರು ಅವ್ರಿಗೆ ಏನ್ ಬೇಕೋ ಅದನ್ನ ಅವ್ರು ಮಾಡ್ಕೊಂಡ್ಲಿ, ಅದು ನಮಗೂ ನಿಮಗೂ ಬೇಡವಾದ ವಿಷಯ. ನೀವು ಕೈ ತೋರಿಸ್ತಾ ಇರುವಂತ ಧರ್ಮದಲ್ಲಿ ದಡ್ಡರೇ ಇದಾರೆ ಅಂತ ಅನ್ಕೊಳ್ಳೋಣ. ಜನ ನಿಮ್ಗೆ ಅಧಿಕಾರವನ್ನ 3 ಬಾರಿ ಕೊಟ್ಟಿದ್ದು ಆ ದಡ್ಡನ್ಗೂ ಒಂದು ಅತ್ಯುತ್ತಮ ಶಿಕ್ಷಣವನ್ನ ಕೊಟ್ಟು ಅವನಿಗೆ ಕೆಲಸ ಸಿಗುವಂತ ಒಂದು ಅದ್ಭುತ ವಾತಾವರಣವನ್ನ ಸೃಷ್ಟಿ ಮಾಡಿ ಒಬ್ಬ ಜವಾಬ್ದಾರಿಯುತ ನಾಗರಿಕನಾಗಿ ಬದಲಾಗೋದಕ್ಕೆ ಈ ದೇಶವನ್ನ ನೀವು ಬದಲಾಯಿಸಬೇಕಾಗಿತ್ತು. ನೀವು ಕೈ ತೋರಿಸ್ತಾ ಇರುವಂತ ಒಂದು ಧರ್ಮದಲ್ಲಿ ನನಗೆ ಗೊತ್ತಿರೋ ಎಷ್ಟೋ ಜನ ಸ್ನೇಹಿತರಿದ್ದಾರೆ. 30 ವರ್ಷ ನಾವೆಲ್ಲ ಜೊತೆಲೇ ಬೆಳೆದ್ವಿ. 30 ವರ್ಷ ನನಗೆ ಅವನ ಧರ್ಮ ಗೊತ್ತಿರಲಿಲ್ಲ, ಅವನಿಗೆ ನನ್ನ ಧರ್ಮ ಗೊತ್ತಿರಲಿಲ್ಲ. ಯಾವಾಗ ನಿಮ್ಮಂತವ್ರು ರಾಜಕೀಯಕ್ಕೆ ಬಂದ್ರು ನನಗೆ ಅವನ ಧರ್ಮ ಗೊತ್ತಾಯ್ತು, ಅವನಿಗೆ ನನ್ನ ಧರ್ಮ ಗೊತ್ತಾಯ್ತು. ನಮ್ಮೆಲ್ಲರಿಗೂ ನಮ್ಮ ಧರ್ಮಗಳ ಬಗ್ಗೆ ಗೊತ್ತಾಗೋದಕ್ಕೆ ಶುರುವಾಯ್ತು. ಮೋದಿಜಿಯವರ ಮಾತು ಬಗ್ಗೆ, ವಾಯ್ಸ್ ಬಗ್ಗೆ ಮಾತಾಡಿದ್ದಕ್ಕೆ 3-4 ದಿವಸದಿಂದ ಜನ ನನಗೆ ಅಂಧಭಕ್ತ ಅಂದ್ರು. ಈಗೇನ್ ಹೇಳ್ತೀರಾ? ವಸ್ತು ಸ್ಥಿತಿಯನ್ನ ಅರ್ಥ ಮಾಡಿಕೊಳ್ಳದ ಮಂದು ಭಕ್ತರು ಅವರು ಅಂಧಾಕಾರದಲ್ಲಿ ಮುಳುಗಿರೋದ್ರಿಂದ ಅಂಧವಾಗಿ ಒಬ್ಬ ವ್ಯಕ್ತಿ ಕಂಡ್ರು ಕೂಡ ಅವನ್ನ ಅಂಧಭಕ್ತ ಅಂತಾರೆ. ಅವ್ರಿಗೆ ಹೇಳೋದು ಜ್ಞಾನ ಭಂಡಾರದ ಗಂಧವನ್ನ ತಲೆಗೂ ಹಣೆಗೂ ಮೈಗೂ ಸ್ವಲ್ಪ ಹಚ್ಕೊಳ್ಳಿ. ನಿಮ್ಮಲ್ಲಿರುವ ಅಜ್ಞಾನದ ದುರ್ವಾಸನೆ ಹೋಗಿ ನಿಮ್ಮಲ್ಲೂ ಕೂಡ ಶ್ರೀಗಂಧದ ಪರಿಮಳ ಬಂದ್ರೂ ಬರ್ಬೋದು. ವಸ್ತು ಸ್ಥಿತಿನ ತಿಳ್ಕೊಳಕ್ಕೆ ಮನಸ್ಥಿತಿ ಬೇಕು, ವಸ್ತುಗಳಾಗ್ಬಿಡಿ. ಒಳ್ಳೆಯದಾಗ.